ಬಹಳಷ್ಟು ಅಲ್ಲಾಹನ ಸಂತರು, ಬಹಳಷ್ಟು ಅಲ್ಲಾಹನ ಅನೇಕ ಭಕ್ತಾದಿಗಳು, ಬಹಳಷ್ಟು ಸತ್ಯ ವಿಶ್ವಾಸಿಗಳು ಈ ತಿಂಗಳಿಗೆ ತನ್ನ ಜೀವನದ ಕೊನೆಯ ತಿಂಗಳ ತಿಳ್ಕೊಂಡು ಈ ತಿಂಗಳಲ್ಲಿ ಅತಿ ಜಾಸ್ತಿ ಪ್ರಾರ್ಥನೆ ಮಾಡಿದರು, ರೋಜಾ ಇಟ್ಟರು, ಅಲ್ಲಾಹನ ಪ್ರೀತಿ ಪಡ್ಕೊಂಡರು. ಈ ತಿಂಗಳಲ್ಲಿ ಅಲ್ಲಾಹ ರಬ್ಬುಲ್ ಇಜ್ಜತ್ ಸಂತೋಷವನ್ನು ಆಗುವುದಷ್ಟು ಕೆಲಸವನ್ನು ಮಾಡಿ ಅಲ್ಲಾಹನ ಬಾರ್ಗಳಲ್ಲಿ ತನ್ನ ಪಾಪವನ್ನು ತೋರಿಸಿ ತನ್ನ ಪಾಪನ ಕ್ಷಮೆಯನ್ನು ಮಾಡಿಸುವ ಕೆಲಸವನ್ನು ಮಾಡಿದರು. ಮತ್ತು ಸತ್ಯ ವಿಶ್ವಾಸಿಗಳ ಜನರಿಗಾಗಿ ಇವತ್ತಿನ ಈ ತಿಂಗಳದು ಕೊನೆಯ ಜುಮ್ಮಾ ಯಾನೇ ಜುಮ್ಮತುಲ್ ವದಾ ಅಂತ ಹೇಳಿದ್ದಾರೆ. ಯಾನೇ ರಂಜಾನ್ ತಿಂಗಳದು ಲಾಸ್ಟ್ ವದಾ ತಿಂಗಳ ಯಾನೇ ಜುಮ್ಮಾ ಅಂತ ಹೇಳಿದ್ದಾರೆ. ಶುಕ್ರವಾರ, ಲಾಸ್ಟ್ ಶುಕ್ರವಾರ ಜುಮ್ಮತುಲ್ ವದಾ. ಜುಮ್ಮತುಲ್ ವದಾ ಅಂದರೆ ವದಾದು ಅರ್ಥ ಬಂದಿದೆ, ಯಾನೇ ಜುದಾ, ಬಿಡುಗಡೆ ಆಗುವುದು. ನಮ್ಮನಿಂದ ಈ ರಂಜಾನಿನ ಕೊನೆಯ ಶುಕ್ರವಾರ ಬಿಡುಗಡೆ ಆಗುತ್ತಿದೆ ಮತ್ತು ಈ ರಂಜಾನಿನ ಕೊನೆಯ ದಿನಾನ ಇದೆ. ಮತ್ತು ಇನ್ಶಾಲ್ಲ ತಬಾರಕ ತಾಲ ಹೇಳೋಕೆ ಬರೋದಿಲ್ಲ ನಾಳೆ ಮತ್ತು ಮುಂದಿನ ವರ್ಷ ನಮ್ಗೆ ಇದು ರಂಜಾನ್ ಸಿಗುತ್ತದೆ ಇಲ್ಲ ಅನ್ನೋದು. ಅದೇ ಬಳಿಗೆ ನಾವು ಯೋಚನೆ ಮಾಡಬಹುದು, ಏಕೆ ಸಿಗುದಿಲ್ಲ? ವರ್ಷ ವರ್ಷ ರಂಜಾನ್ ತಿಂಗಳ ಬರ್ತೈತಿ, ಅಲ್ಹಮ್ದುಲಿಲ್ಲಾಹ್ ಬರ್ತೈತಿ, ಯಾರಿಗೆ ಹೇಳಕ್ ಕುಂತಿಲ್ಲ. ಆದರೆ ರಂಜಾನ್ ತಿಂಗಳ ಬರೋದು ಮುಂಚೆ ನಾವು ಇರ್ತೀವಿ ಅಲ್ಲ ಅನ್ನೋದು ನಮ್ಗೆ ಗ್ಯಾರಂಟಿ ಇಲ್ಲ. ರಂಜಾನ್ ಬರೋದು ಹಕ್ಕಿದೆ, ಕಯಾಮತ್ ತನಕ ರಂಜಾನ್ ಬರ್ತಾ ಇರ್ತಿತ್ತು, ಹೋಗ್ತಾ ಇರ್ತಿತ್ತು, ಶುಕ್ರವಾರ ಬರ್ತಾ ಇರ್ತಿತ್ತು, ಹೋಗ್ತಾ ಇರ್ತಿದೆ. ಆದರೆ ನಾವು ಕಾಯಂ ಇರೋದಕ್ಕೆ ಬಂದಿಲ್ಲ ಪ್ರಪಂಚದಲ್ಲಿ, ನಾವು ಬಿಟ್ಟು ಹೋಗ್ಲೇಬೇಕು. ನಮ್ಗೆ ಎಷ್ಟು ವರ್ಷ ಸಿಕ್ಕಿದೆ, ಎಷ್ಟು ತಿಂಗಳ ನಮ್ಗೆ ಸಿಕ್ಕಿದೆ, ಎಷ್ಟು ಸಮಯ ನಮ್ಗೆ ಸಿಕ್ಕಿದೆ, ಆ ಸಮಯದಲ್ಲಿ ಏನೇನು ನಮ್ಮ ಜೀವನದಲ್ಲಿ ಅಲ್ಲಾಹನಿಂದ ರಂಜಾನ್ ಆಗ್ಲಿ, ಶಬೆ ಕದ್ರ್ ಆಗ್ಲಿ, ಶಬೆ ಬಾರಾತ್ ಆಗ್ಲಿ, ಇದು 5 ಸಮಯದ ನಮಾಜ್ ಆಗ್ಲಿ, ಜಿಕ್ರ್ ಅಸ್ಕರ್ ಆಗಿರಿ, ಇದು ಎಲ್ಲ ನಮ್ಗಾಗಿ ಒಂದು ಈ ಪರಲೋಕನಿಂದ ಜಮಾ ಮಾಡಿ ಭೂಲೋಕದಲ್ಲಿ ಯಶಸ್ವಿ ಆಗೋದು ಕೆಲಸಗಳು. ಅದಕ್ಕೆ ಅಲ್ವಿದಾ ಮಾಹಿ ರಂಜಾನ್ ಬಗ್ಗೆ ಇಲ್ಲೇ ತನಕ ಹೇಳಿದ್ದಾರೆ, ಮಸಾಜಿದ್ ಹೋ ಜಾಯಿಗಿ ವೀರಾನ್, ಮಸಾಜಿದ್ हो जाएगी वीरान, अलमारियों में बंद हो जाएगा कुरान. मसाजिद हो जाएगी वीरान, अलमारियों में बंद हो जाएगा कुरान. आज़ाद हो जाएगा शैतान, फिर गुनाहों में डूब जाएगा इंसान, फिर गुनाहों में डूब जाएगा इंसान. दिलों के रंग दूर कर या रहमान, दिलों के रंग दूर कर या रहमान. क्या हम रह गए हैं सिर्फ रमजान के मुसलमान, क्या हम रह गए हैं सिर्फ रमजान के मुसलमान. अलवदा अलवदा माह रमजान, अलवदा अलवदा माह रमजान. तेरे आने से दिल खुश हुआ था और ज़ौक़े इबादत बढ़ गया था, तेरे आने से दिल खुश हुआ था और ज़ौक़े इबादत बढ़ गया था. सब समा हो गया सोना सोना, अलवदा अलवदा माह रमजान, अलवदा अलवदा माह रमजान. आगे फरमाते हैं, तेरे दीवाने अब रो रहे हैं, मुज़तरीब सब के सब हो रहे हैं. तेरे दीवाने अब रो रहे हैं, मुज़तरीब सब के सब हो रहे हैं. कौन देगा इन्हें अब दिलासा, अलवदा अलवदा माह रमजान, अलवदा अलवदा माह रमजान. फिर गुजर जाएंगे माह 11, फिर गुजर जाएंगे माह 11, फिर तेरी आमद का शोर होगा. फिर गुजर जाएंगे माह 11, फिर तेरी आमद का शोर होगा. क्या भरोसा मेरी जिंदगी का, क्या भरोसा मेरी जिंदगी का. अलवदा अलवदा माह रमजान, अलवदा अलवदा माह रमजान. ಮೊಜಸ್ ಸಾಮ್ನೆ ಕರಾಮ್, ಈ ಪವಿತ್ರವಾದ ತಿಂಗಳ ಯಾವ ರೀತಿ ತಿಂಗಳ ಇದೆ ಅಂದರೆ, ಇದು ಒಂದು ಸತ್ಯ ವಿಶ್ವಾಸಿಗಳಿಗೆ ಮತ್ತು ಈ ತಿಂಗಳಲ್ಲಿ ಗೌರವ ಕೊಟ್ಟು ಈ ತಿಂಗಳಿಗೆ ನಂಬಿ ಈ ತಿಂಗಳಲ್ಲಿ ಏನೇನೋ ಪ್ರಾರ್ಥನೆ ಮಾಡೋದು ಹುಕ್ಮಗಳಿತ್ತು ಎಲ್ಲಾದ್ರ ಮೇಲೆ ಏನು ಪಾಲನೆ ಮಾಡಿದ್ದಾರೆ, ಇದರ ದುಃಖ ಅವ್ರಿಗೆ ಗೊತ್ತಿದೆ. ಏಕೆಂದ್ರೆ ಇಂತಹ ಪವಿತ್ರವಾದ ತಿಂಗಳ ನಮಗೆ ಹೊಳ್ಳಾಮಳೆ ಸಿಗುವುದಿಲ್ಲ. ರಸೂಲುಲ್ಲಾಹ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಈ ತಿಂಗಳ ಬಗ್ಗೆ ಹೇಳಿದ್ದಾರೆ, ನನ್ನ ಉಮ್ಮತಿನ ಜನರಿಗೆ ಈ ತಿಂಗಳದ ಬಗ್ಗೆ, ರಂಜಾನಿನ ಬಗ್ಗೆ ಏನಾದ್ರೆ ಗೊತ್ತಿದ್ದಿದ್ರೆ, ಅವರಿಗೆ ರಂಜಾನ್ ಏನಿದೆ ಅನ್ನೋದು ನನ್ನ ಉಮ್ಮತಿನ ಜನರಿಗೆ ಗೊತ್ತಿದ್ದಿದ್ರೆ, ಎಲ್ಲಾರು ನನ್ನ ಉಮ್ಮತಿನ ಜನರು ಬರೀ ಅಲ್ಲಾಹನ ಕಡೆ ಒಂದೇ ದುವಾ ಮಾಡ್ತಿದ್ರು. ಏನಂತ? ಯಾ ಅಲ್ಲಾಹ್, ಇಂತಹ ಪ್ರತಿಫಲ, ಇಂತಹ ಪುಣ್ಯ, ಇಂತಹ ಒಳ್ಳೆವಾದ ಕೆಲ್ಸಗಳದು ಪುಣ್ಯ ಇಟ್ಟಿದೆ ಅಂದ್ರೆ ಅಲ್ಲ, ಇದು ಬರಿಗೆ ವರ್ಷದಲ್ಲಿ ನಮ್ಗೆ ಒಂದು ಸಾರಿ ರಂಜಾನ್ ಕೊಡಕ್ ಹೋಗ್ಬೇಡ. ಯಾ ಅಲ್ಲಾಹ್, ಇಡೀ ವರ್ಷನೇ ನಮ್ಗೆ ರಂಜಾನ್ ಕೊಡು ಯಾ ಅಲ್ಲಾಹ್, ಇಡೀ ವರ್ಷನೇ ನಮ್ಗೆ ರಂಜಾನ್ ಕೊಡು ಯಾ ಅಲ್ಲಾಹ್ ಅಂತ ದುವಾ ಮಾಡ್ತಿದ್ರು ನಮ್ಮ ಉಮ್ಮತಿನ ಜನರು. ಇದು ಯಾರು ಹೇಳಕ್ ಕುಂತಿದ್ದಾರೆ? ನಮ್ಮ ಹೃದಯದ ಬೆಳಗು ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಕ್ ಕುಂತಿದ್ದಾರೆ. ಪ್ರೀತಿಯ ಸಹೋದರರೇ, ಈಗ ನಮ್ಮ ಮನೆಯಲ್ಲಿ ಯಾರಾದ್ರೆ ಅತಿ ಸಮೀಪ ಇರೋರು, ನಾವು ಅತಿ ಜಾಸ್ತಿ ಅವ್ರಿಗೆ ಪ್ರೀತಿ ಮಾಡ್ತೀವಿ, ಅವ್ರಿಗೆ ಬಿಟ್ಟು ನಾವು ಇರೋಕೆ ಆಗುತ್ತಿಲ್ಲ.
ಎಂತ ಪ್ರೀತಿ ಮಾಡೋರಿಗೆ ನಾವು ಮನೆಯಲ್ಲಿ ಅವ್ರು ಏನಾದ್ರೆ 5 ದಿನ 6 ದಿನ ಇರಾಕ್ ಅತಿಥಿಯಾಗಿ ಬಂದಿದ್ರೆ, ಅವ್ರು ಎಷ್ಟು ದಿನ ನಮ್ಮ ಮನೆಯಲ್ಲಿ ಅತಿಥಿಯಾಗಿ ಇರ್ತಾರ ಅಷ್ಟು ನಂಗೆ ಬಹಳ ಸಂತೋಷ ಆಗ್ತೈತಿ. ಯಾಕಂದ್ರೆ ಪ್ರೀತಿ ಐತಿ ಅವ್ರ ಮೇಲೆ. ಅವ್ರು ನೋಡಿದ್ರೆ ಎಷ್ಟು ನಮ್ಗೆ ಶಾಂತಿ ಸಿಗ್ತೈತಿ, ಎಷ್ಟು ಸುಖ ನಮ್ಗೆ ಹೃದಯಕ್ಕೆ ಸಿಗ್ತೈತಿ. ಅವ್ರಿದ್ರೆ ನಮ್ಮ ಜೀವನದಲ್ಲಿ ಅದು ಗೊತ್ತಾಗೋದಿಲ್ಲ ಎಂತ ಸುಖ ಅನ್ನೋದು ನಾವು ಹೇಳಬಾರ, ಅಂತ ಶಾಂತಿ ಸುಖ ಸಿಗ್ತೈತಿ. ಅವ್ರು ನಮ್ಮ ಮನೇಲಿ ಬಂದಿದ್ರೆ, ಈಗ ಬಂದು 5-6 ದಿನ ಬಂದು ಹೋಗಿದನ್ನ ಅವ್ರು ಹೇಗೆ 5-6 ದಿನ ಆಗಿದ ನಂತರ ಹೇಗೆ ಹೊಳ್ಳಿ ಹೋಗೋಕ್ ಸಮಯ ಬರ್ತೈತಿ, ಅವಾಗ ನಮ್ಗೆಲ್ಲರಿಗೆ ಅಳಸ್ ಹೋಗ್ತಾರ. ಅವ್ರು ನಮ್ಮ ಕಣ್ಣಿನಲ್ಲಿ ನೀರು ಬಂದೇ ಬರ್ತೈತಿ. ಇಷ್ಟು ದಿನ ಇದ್ರಿ ನೀವು ಇಲ್ಲಿ ನಮ್ಮ ಮನೇಲಿ ಇದ್ದಿದ ನಂತರ ಎಷ್ಟು ಸುಖ ಆಯ್ತು, ಎಷ್ಟು ಶಾಂತಿ ಸಿಕ್ತು, ಎಷ್ಟು ಸಂತೋಷ ಆಯ್ತು. ನಮ್ಮ ಮಕ್ಕಳು ಎಲ್ಲಾರು ನಕ್ಕೊಂತ ಎಲ್ಲಾರು ಚಲೋ ರೀತಿ ಇದ್ರು. ಈಗ ನೀವು ನಿಮ್ಮ ಊರಿಗೆ ಹೊಂಟಿದ್ರಿ ಅಲ್ಲ, ಹೊಳ್ಳಿ ಇಲ್ಲೇ ಇದ್ದಿದ್ರೆ ಬಹಳ ಚಲೋ ಆಗ್ತಿತ್ತು. ನಮ್ಮ ಮನೇಲಿ ಇಲ್ಲೇ ಕಾಯಂ ಇದ್ದಿದ್ರೆ ಬಹಳ ಚಲೋ ಆಗ್ತಿತ್ತು. ಆದ್ರೆ ಪ್ರವಾಸ ಅತಿಥಿಯವರು ಕಾಯಂ ಇರಾಕ್ ಬಂದಿಲ್ಲ. ಅತಿಥಿಯವರು ಹೊಳ್ಳಿ ಹೋಗ್ಲೇಬೇಕು. ಅದೇ ರೀತಿ ಪ್ರೀತಿಯ ಸಹೋದರರೇ, ಸತ್ಯ ವಿಶ್ವಾಸಗಳ ಜನರಿಗಾಗಿ ಮತ್ತು ಮೋಮಿನಿ ಕಾಮಿಲ್ ಜನರಿಗಾಗಿ ಇದು 1 ತಿಂಗಳ ನಮ್ಮ ಮನೆಯಲ್ಲಿ ಅತಿಥಿಯಾಗಿ ಬಂದಿತ್ತು. ನಮ್ಮ ಮನೆಯಲ್ಲಿ ಆಗಿ ಬಂದಿತ್ತು, ಅತಿಥಿ ಆಗಿ ಬಂದಿತ್ತು, ಮಹಿಮಾನ ಆಗಿ ಬಂದಿತ್ತು. ಎಂತಹ ಮಹಿಮಾನ್, ಎಂತಹ ಅತಿಥಿ! ಈ ತಿಂಗಳಲ್ಲಿ ನೀವು 1 ಪುಣ್ಯವಾದ ಕೆಲಸ ಮಾಡ್ರಿ, ನಿಮ್ಗೆ ನಾನು ಆ ಪುಣ್ಯವಾದ 1 ಕೆಲಸದ ಬದಲಿ 10 ಪುಣ್ಯ ಕೊಡಿಸ್ತೀನಿ. ಈ ತಿಂಗಳಲ್ಲಿ ನಾನು ನಿಮ್ಮ ಮನೆಯಲ್ಲಿ ಅತಿಥಿಯಾಗಿ ಬಂದಿದ್ದೀನಿ. ಈ ತಿಂಗಳಲ್ಲಿ ಏನಿದೆ, ಎಷ್ಟು ನೀವು 11 ತಿಂಗಳಲ್ಲಿ ಪಾಪದ ಕೆಲಸ ಮಾಡ್ತಿದ್ರಲ್ಲ, ಈ ತಿಂಗಳಲ್ಲಿ ಎಲ್ಲಾ ಪಾಪದ ಕೆಲಸ ಬಿಡ್ರಿ. ಬರೀ ನನ್ನ ಹೇಳಿರೋ ಮಾತ್ರ ಮೇಲೆ ಪಾಲನೆ ಮಾಡ್ಕೊಂಡು ಹೋಗ್ರಿ. ರಂಜಾನ್ ತಿಂಗಳ ಏಕೆ ಬಂದಿತ್ತು? ನನ್ನ ದೇಹಕ್ಕೆ ಸ್ವಚ್ಛತೆ ಮಾಡ್ಕೊಳಕ್ಕೆ ಏನು ರಂಜಾನ್ ತಿಂಗಳ ಬಂದಿತ್ತು. ಜನರನ್ನ ದೇಹ ಸ್ವಚ್ಛತೆ ಆಗ್ಬೇಕು. ರಂಜಾನ್ ತಿಂಗಳ ಬರುತ್ತದೆ ಜನರಿಗೆ ಸ್ವಚ್ಛತೆ ಮಾಡೋದಕ್ಕೆ. ರಂಜಾನ್ ತಿಂಗಳ ಬರುತ್ತದೆ ಪಾಪಿ ಜನರಿಗೆ ಪುಣ್ಯವಂತರ ಮಾಡೋದಕ್ಕೆ. ರಂಜಾನ್ ತಿಂಗಳ ಬರುತ್ತದೆ. ಎಷ್ಟು ಜನರು ದೊಡ್ಡವಾದ ಪಾಪ ಮಾಡಿದ್ರು, ಅವ್ರು ಈ ತಿಂಗಳಲ್ಲಿ ಪ್ರಾರ್ಥನೆ ಮಾಡಿ ತನ್ನ ಪಾಪವನ್ನು ಕ್ಷಮೆಯನ್ನು ಮಾಡಿಸ್ಕೋಬೇಕು. ರಂಜಾನ್ ತಿಂಗಳ ಬರುತ್ತದೆ ಮೋಮಿನ್ ಕಾಮಿಲ್ ಜನರಿಗಾಗಿ. 11 ತಿಂಗಳ ನೀವು ಏನ್ ನಮಾಜ್ ಮಾಡ್ತಿದ್ರಿ ಅಲ್ಲ, 11 ತಿಂಗಳಲ್ಲಿ ನಿಮ್ಗೆ ಆ ಪ್ರತಿಫಲ ಸಿಗ್ತಿದ್ದಿಲ್ಲ, ಆ ಪುಣ್ಯ ನಿಮ್ಗೆ ಸಿಗ್ತಿದ್ದಿಲ್ಲ. ಈ ತಿಂಗಳಲ್ಲಿ ನೀವು ಆ ನಮಾಜ್ ಅನ್ನು ಮಾಡ್ರಿ. ನಿಮ್ಗೆ 1 ನಮಾಜಿನ ಬದಲಿ 1 ನಮಾಜ್ ಕೊಡಂಗಿಲ್ಲ. 1 ಫರ್ಜ್ ನಮಾಜ್ ಮಾಡಿದ್ರೆ 70 ನಮಾಜ್ ಮಾಡಿಸಿ ಪ್ರತಿಫಲ ನಾನು ನಿಮ್ಗೆ ಕೊಡಿಸ್ತೀನಿ. ಇದು ರಂಜಾನ್ ತಿಂಗಳ ಹೇಳಕ್ ಹೊಂದಿದ್ದೆ ಪ್ರೀತಿಯ ಸಹೋದರರೇ. ಇಷ್ಟೇ ಅಲ್ಲ, ರಂಜಾನ್ ತಿಂಗಳ ಬರೀ ಪ್ರಪಂಚಗಾಗಿ ಸುಖ ಕೊಡಾಕ ನಮ್ಗೆ ಬಂದಿದ್ದಿಲ್ಲ. ರಂಜಾನ್ ತಿಂಗಳ ಬರೀ ಪ್ರಪಂಚಗಾಗಿ ನಮ್ಗೆ ಒಳ್ಳೆತನ ಆಗಿ ಬಂದಿದ್ದಿಲ್ಲ. ನೀವು ಈ ಪ್ರಪಂಚದಲ್ಲಿ ನನ್ನನ್ನು ಮರ್ಯಾದೆ ಕೊಟ್ಟಿದ್ರೆ, ಈ ತಿಂಗಳಲ್ಲಿ ಅತಿ ಜಾಸ್ತಿ ಪ್ರಾರ್ಥನೆ ಮಾಡಿದ್ರೆ, ನಾನು ಪ್ರಪಂಚದಲ್ಲಿನೇ ಸುಖ ಕೊಡುತ್ತೇನೆ. ನಾಳೆ ನೀವು ಸತ್ತಿದ ನಂತರ ಭೂಲೋಕದಲ್ಲಿ ಬರ್ತೀರಾ, ಏನು ಪರಲೋಕದಲ್ಲಿ ಬರ್ತೀರಾ. ಕಯಾಮತ್ ದಿನದಲ್ಲಿ ಬಂದು ಅಲ್ಲಾಹನ ಸಮೀಪ ನಿಂದಿರ್ತೀರಾ. ಎಲ್ಲಾರು ತನ್ನ ನಫ್ಸಿನಲ್ಲಿ ನಿಂದಿರುತ್ತಾರೆ. ಪುಣ್ಯ ಅಂತ ಎಲ್ಲಾರು ಒದ್ದಾಡ್ತಾರೆ. ಎಲ್ಲಾರು ಹೋಯ್ಕೊಳ್ತಾರೆ. ಏನಂತ? ಯಾ ಅಲ್ಲಾ, ನನ್ನ ಪುಣ್ಯ ಕಡಿಮೆ ಆಗಿದೆ. ಯಾ ಅಲ್ಲಾ, ಏನಾದ್ರೆ ದಾರಿ ನಮ್ಗೆ ಸಿಗ್ಲಿ. ನಾವು ಹೇಗೆ ನಾವು ಪಾರಾಗಿ ಸ್ವರ್ಗಲಿ ಹೋಗಬೇಕು, ನರಕನಿಂದ ನಾವು ಬಿಡುಗಡೆ ಆಗ್ಬೇಕು, ನರಕನಿಂದ ದೂರ ಆಗ್ಬೇಕು. ಯಾ ಅಲ್ಲಾ, ನರಕ ನೋಡೋದಕ್ಕೆ ನಮ್ಗೆ ಆಗುತ್ತಿಲ್ಲ. ಕಯಾಮತ್ ದಿನದಲ್ಲಿ ಹಶ್ರ್ ಮೈದಾನದಲ್ಲಿ ನಾವು ಎಲ್ಲಾರು ಅಳ್ತಾ ಇರ್ತೀವಿ. ನಮ್ಮ ಕಣ್ಣಿನ ನೀರು ಬರ್ತಾ ಇರುತ್ತದೆ ಪ್ರೀತಿಯ ಸಹೋದರರೇ. ಆ ಸಮಯದಲ್ಲಿ ಇದೇ ಮಾಹೆ ರಂಜಾನ್, ಇದೇ ರಂಜಾನ್ ತಿಂಗಳ ಸಮೀಪ ಬರುತ್ತಿದೆ. ಯಾ ಅಲ್ಲಾ, ಇವರು ಜನರು 11 ತಿಂಗಳ ನಮಾಜ್ ಬಿಟ್ಟಿದ್ರೆ, ಆದ್ರೆ ನಾನು ಇವ್ರ ಮನೆಯಲ್ಲಿ 1 ತಿಂಗಳ ಅತಿಥಿಯಾಗಿ ಹೋಗಿದ್ದೆ. ಯಾ ಅಲ್ಲಾ, 1 ತಿಂಗಳ ನಾನು ಇವ್ರ ಮನೆಯಲ್ಲಿ ಅತಿಥಿಯಾಗಿ ಹೋಗಿದ್ದೆ. ಯಾ ಅಲ್ಲಾ, ಹೋಗಿದ ನಂತರ ಈ ಜನರು ಬಹಳಷ್ಟು ಪ್ರಾರ್ಥನೆ ಮಾಡಿದ್ರು, ಬಹಳಷ್ಟು ರೋಜಾ ಇಟ್ಟರು, ಎಲ್ಲಾ ಹರಾಮ್ ಚಟಗಳನ್ನು ಬಿಟ್ಟರು, ಎಲ್ಲಾ ತರಹದ ಪಾಪದ ಕೆಲಸ ಬಿಟ್ಟರು, ಎಲ್ಲಾ ತರಹದ ದ್ವೇಷದ ಕೆಲಸ ಬಿಟ್ಟರು, ಎಲ್ಲಾ ತರಹದ ಯಾ ಅಲ್ಲಾ ಮನೆಯಲ್ಲಿ ಮಾಡಕುಂತಿರುವ ಎಲ್ಲಾ ತಪ್ಪುವಾದ ಕೆಲಸ ಬಿಟ್ಟು ಮಸಜೀದ್ಗೆ ತುಂಬಿದ್ರು. ಯಾ ಅಲ್ಲಾ, ಕಟ್ಟಿ ಮೇಲೆ ಕುಂದ್ರೋರು ಜನರು ಕಟ್ಟಿ ಬಿಟ್ಟು ಮಸಜಿದ್ಗೆ ಬಂದು ಕುಂದಿರ್ತಿದ್ರು. ಯಾ ಅಲ್ಲಾ, ಇವ್ರು ನನ್ನಸ್ಕರ ಮಸಜಿದ್ಗೆ ಬರ್ತಿದ್ರು. ಯಾ ಅಲ್ಲಾ, ನ್ಯಾಯದಲ್ಲಿ ಏನಾದ್ರೆ ಸುಳ್ಳು ಬಂದಿದ್ರೆ ಮೊದ್ಲಿಗೆ ಏನ್ ಬರ್ತಿತ್ತು? ರಂಜಾನ್ ನಡಕ್ ಕುಂತಿದೆ, ಅಲ್ಲಾ ನನ್ನನ್ನು ನೋಡಕ್ ಕುಂತಿದ್ದಾನೆ. ಯಾ ಅಲ್ಲಾ, ನಾನು ಇವ್ರ ಮನೇಲಿ ಹೋಗಿದ್ದ ನಂತರ ಈ ರೀತಿ ನನ್ಗೆ ಇವ್ರು ಮರ್ಯಾದೆ ಕೊಟ್ಟವರು. ಯಾ ಅಲ್ಲಾ, ಇವ್ರ ಸಮೀಪ ಹಲಾಲು ವಸ್ತು ತಿನ್ನೋದು ಹಲಾಲು ವಸ್ತು ಇಟ್ಟಿತ್ತು. ಯಾ ಅಲ್ಲಾ, ಆದರೆ ಇವರು ತಿಂತಿದ್ದಿಲ್ಲ, ಕುಡಿತಿದ್ದಿಲ್ಲ. ಏಕೆಂದ್ರೆ ನಾನು ಅತಿಥಿಯಾಗಿ ಬಂದಿದ್ದೇನೆ, ನಾನು ಇವ್ರ ಮನೆಯಲ್ಲಿ ಬಂದಿದ್ದೇನೆ. ಯಾ ಅಲ್ಲಾ, ಇವರು ನನ್ನನ್ನು ನೆನಪ ಮಾಡಿ ನಿನ್ನ ಭಯ ಪಡ್ಕೊಂಡು ಎಲ್ಲಾ ವಸ್ತು ಬಿಟ್ಟು, ಯಾ ಅಲ್ಲಾ ಹಲಾಲು ವಸ್ತು ಬಿಟ್ಟು ತನ್ನ ಮೇಲೆ ಹರಾಮ್ ಮಾಡ್ಕೊಂತಿದ್ರು. ಯಾ ಅಲ್ಲಾ, ಇವತ್ತು ಇವರು ದಾರಿ ಕಾಯ ಕುಂತಿದಾರ. ಏನಾಗುತ್ತದೆ ನನ್ನ ಪರಿಸ್ಥಿತಿ? ನಾನು ಎಲ್ಲಿ ಆಗುತ್ತೇನೆ ಅನ್ನೋದು ಎಲ್ಲಾರು ಯಾ ಅಲ್ಲಾ ದಾರಿ ಕಾಯ ಕುಂತಿದಾರ. ರಂಜಾನ್ ತಿಂಗಳ ಸಮೀಪ ಬಂದು ಅಲ್ಲಾಹನ ಕಡೆ ಹೇಳುತ್ತದೆ, ಯಾ ಅಲ್ಲಾ, ಇವತ್ತು ಯಾ ಅಲ್ಲಾ ಇವರು ಪ್ರಪಂಚದಲ್ಲಿ ನನ್ಗೆ ಗೌರವ ಕೊಟ್ಟು, ನನ್ಗೆ ಮರ್ಯಾದೆ ಕೊಟ್ಟು, ಪ್ರೀತಿನಿಂದ ನನಗೆ ಒಳ್ಳೆ ಕಳಿಸಿದ್ರು. ಯಾ ಅಲ್ಲಾ, ಅಳದ್ ಕಳಿಸಿದ್ರು. ಯಾ ಅಲ್ಲಾ, ಇವತ್ತು ಅವ್ರಿಗೆ ಅವಕಾಶ ಬಿತ್ತಿದೆಯಾ ಅಲ್ಲಾ, ನಾನು ಅವ್ರಿಗೆ ಸಹಾಯ ಮಾಡಕ್ ಬಂದಿದ್ದೀನಿ. ಯಾ ಅಲ್ಲಾ, ಇವರು ಯಾವ ರೀತಿ ನನ್ನನ್ನು ಉಳಿಸಿದ್ರು, ಯಾವ ರೀತಿ ನನ್ನನ್ನ ಈ 1 ತಿಂಗಳ ಮರ್ಯಾದೆ ಕೊಟ್ಟರು, ಯಾವ ರೀತಿ 1 ತಿಂಗಳ ನನ್ನನ್ನು ಪ್ರೀತಿ ಮಾಡಿದ್ರು. ಯಾ ಅಲ್ಲಾ, ಆ ಪ್ರೀತಿದ ಬದ್ಲಿ ಯಾ ಅಲ್ಲಾ ಇವ್ರಿಗೆ ನರಕನ ತೆಗೆದು ಸ್ವರ್ಗದಲ್ಲಿ ಕಳಿಸು. ಯಾ ಅಲ್ಲಾ ಅಂತ ರಂಜಾನ್ ತಿಂಗಳ ಹೇಳುತ್ತದೆ ಪ್ರೀತಿಯ ಸಹೋದರರೇ. ರಂಜಾನ್ ತಿಂಗಳ ಹೇಳುತ್ತದೆ, ಅಲ್ಲಾಹ್ ಅಕ್ಬರ್, ಈ ತಿಂಗಳಲ್ಲಿ ಯಾರು ಅತಿ ಜಾಸ್ತಿ ಪ್ರಾರ್ಥನೆ ಮಾಡಿದ್ರು ಅವರು ಯಶಸ್ವಿ ಆಗುತ್ತಾರೆ. ಅಲ್ಲಾಹ್ ಅಕ್ಬರ್. ಪ್ರೀತಿಯ ಸಹೋದರರೇ, ರಂಜಾನ್ ಪವಿತ್ರವಾದ ತಿಂಗಳ. ಎಂತಹ ತಿಂಗಳ ನೀವು ನೋಡಿರಬಹುದು. ಏಕೆಂದರೆ ನಮ್ಮ ಪರಿಸರ ಎಂತ ಇದೆ ಅಂದ್ರೆ,
ನಮ್ಮ ಪರಿಸರದಲ್ಲಿ ನಮ್ಮ ದೃಷ್ಟಿಯಲ್ಲಿ ಕಂಡು ಬರೋದು ಅತಿ ಜಾಸ್ತಿ ಬೇನಮಾಜಿ, ಅತಿ ಜಾಸ್ತಿ ಪಾಪಿ ಜನರು, ಅತಿ ಜಾಸ್ತಿ ಶರಾಯಿ ಕುಡಿಯೋರು ಜನರು, ಅತಿ ಜಾಸ್ತಿ ಹರಾಮಿನ ದಂಧ ಮಾಡೋರು ಜನರು, ಅತಿ ಜಾಸ್ತಿ ಸುಳ್ಳು ಹೇಳೋರು ಜನರು, ಅತಿ ಜಾಸ್ತಿ ಮೋಸ ಕೊಡೋರು ಜನರು, ಅತಿ ಜಾಸ್ತಿ ಏನು ತಪ್ಪವಾದ ಕೆಲಸ ಮಾಡೋರು ಜನರು. ಪ್ರೀತಿಯ ಸಹೋದರರೇ, ಒಂದು ದೃಷ್ಟಿ ಆ ಮೊಮಿನಿ ಕಾಮಿಲ್ ಜನರ ಮೇಲೆ ಹಾಕಿ ನೋಡ್ರಿ. ಒಂದು ದೃಷ್ಟಿ ಎಲ್ಲಾರು ನಮಾಜ್ ಮಾಡೋ ಕುಂತಿರೋ ಜನರ ಮೇಲೆ ಹಾಕಿ ನೋಡ್ರಿ. ಈ ರಂಜಾನ್ ತಿಂಗಳಲ್ಲಿ ಎಷ್ಟು ಪ್ರಾರ್ಥನೆ ಮಾಡಿದ್ರು ಅವರು, ಈ ರಂಜಾನ್ ತಿಂಗಳಲ್ಲಿ ಎಷ್ಟು ಸಮಯ ಕೊಟ್ಟು ಮಸಜಿದ್ವನ್ನು ತುಂಬಿದ್ರು. ಇವತ್ತು ಕೊನೆಯ ದಿನ ಇದೆ. ಇವತ್ತು ನಾವು ಇವತ್ತು ದಿನ ನಾವು ಏನ್ ಮಾಡ್ಕೊಂಡಿವಿ ಅಂದ್ರೆ, ಸಾಯಂಕಾಲ ನನಗೆ ಏನು ಪ್ಲಾನಿಂಗ್ ಇದೆ, ನಾನು ಮೊದಲಿಗೆ ನಮಾಜ್ ಆಗಿ ನಂತರ ಮೊದಲಿಗೆ ರಾಣಿಬೆನ್ನೂರ್ ಹೋಗ್ಬೇಕು, ದಾವೇನ್ಗಿರಾ ಹೋಗ್ಬೇಕು, ಹುಬ್ಳಿಗ್ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು. ಇವ್ರು ಪ್ಲಾನಿಂಗ್ ನಲ್ಲಿ ಇದಾರ. ಏಕೆ? ನಾಳೆ ಹಬ್ಬ ಇದೆ, ನಾಳೆ ಈದ್ ಉಲ್ ಫಿತ್ರ್ ಇದೆ, ನಾಳೆ ಹಬ್ಬ ತಯಾರಿಯನ್ನು ಮಾಡ್ಬೇಕು. ಅಲ್ಹಮ್ದುಲಿಲ್ಲಾಹ್ ಇದೆ. ಆದರೆ ನಾವು ಹಬ್ಬ ಬರಾ ಕುಂತಿದೆ ಅಂತ ನಾವು ಸಂತೋಷ ಪಡ್ಕೋಬಾರ್ದು. ನಮ್ಗೆ ಇನ್ನೂ ದುಃಖ ಆಗಬೇಕಾಗಿತ್ತು. ಏಕೆಂದ್ರೆ ಹಬ್ಬಕ್ಕಿಂತ ಜಾಸ್ತಿ ಹಬ್ಬದ್ದು ನಮಾಜ್ ವಾಜಿಬ್ ಇದೆ, ರಂಜಾನಿನ ರೋಜಗಳು ಫರ್ಜ್ ಇದೆ. ರಂಜಾನಿನ ರೋಜಗಳಲ್ಲಿ ಎಷ್ಟು ಪ್ರತಿಫಲ ಸಿಗಾ ಕುಂತಿದೆ, ಅದು ಹಬ್ಬದ ನಮಾಜ್ನಲ್ಲಿ ಸಿಗಾ ಕುಂತಿಲ್ಲ. ಪ್ರೀತಿಯ ಸಹೋದರರೇ, ಮೊಮಿನೆ ಕಾಮಿಲ್ ಜನರು, ಸತ್ಯ ವಿಶ್ವಾಸಿಗಳ ಜನರು ಇವತ್ತಿನ ದಿನ ಅತಿ ಜಾಸ್ತಿ ಅಳೋದು ಪ್ರಯತ್ನ ಮಾಡುತ್ತಾರೆ. ಈ ದಿನ ಈ ರಂಜಾನ್ ತಿಂಗಳಿಗೆ ನೆನಪು ಮಾಡಿ ಅಳುತ್ತಾರೆ. ಏಕೆ ಹೇಳುತ್ತಾರೆ? ಯಾ ಅಲ್ಲಾ, ಎಂತ ತಿಂಗಳ ಬಂದಿತ್ತು, ಎಂತ ತಿಂಗಳ ಬಂದಿತ್ತು, ಎಂತ ಪವಿತ್ರವಾದ ತಿಂಗಳ ಬಂದಿತ್ತು. ನಾವು ನಮಾಜ್ ಮಾಡ್ತಿದ್ವಿ, ಮಸಜಿದ್ಗೆ ಬರ್ತಿದ್ವಿ. ಆದ್ರೆ ಈ ತಿಂಗಳಲ್ಲಿ ಯಾ ಅಲ್ಲಾ, ಹೇಗೆ ಅಜಾನ್ ಕೊಡ್ತಿದ್ರು, ಮಸಜಿದ್ ಕಡೆ ಓಡಿ ಬರ್ತಿದ್ವಿ. ಯಾ ಅಲ್ಲಾ, ಸಾಯಂಕಾಲ ಎಲ್ಲಾರು ಕೂಡಿ ರೋಜಾ ಬಿಡ್ತಿದ್ವಿ. ಯಾ ಅಲ್ಲಾ, 4 ಗಂಟೆಗೆ ಯಾವತ್ತು ನಾವು ಹೇಳಿಲ್ಲ, ಹೇಳಿದ್ರೆ ಮದುವೆಸ್ಕರ ಹೇಳಿದೀವಿ, ಹೇಳಿದ್ರೆ ಮನೆಯಲ್ಲಿ ಏನಾದ್ರೂ ಕಾರ್ಯಕ್ರಮ ಹೇಳಿದ್ರೆ ನಾವು 4-5 ಗಂಟೆಗೆ ಹೇಳಿದೀವಿ. ಯಾ ಅಲ್ಲಾ, ಏನಾದ್ರೂ ಬಿಸ್ನೆಸ್ ಗೆ ಊರಿಗೆ ಹೋಗ್ಬೇಕಂದ್ರೆ 4-5 ಗಂಟೆಗೆ ಹೇಳಿದೀವಿ. ಇದು ತಿಂಗಳ ಎಂತ ತಿಂಗಳ? ಯಾ ಅಲ್ಲಾ, ಸಹಿರಿ ತಿನ್ನೋದಕ್ಕೆ ನಾವು ಹೇಳ್ತಿದ್ವಿ ರೋಜಾಸ್ಕರ. ಅದು ಬರೀ ತಿನ್ನೋದು ಅಕ್ಷರ ಅಲ್ಲ. ರಸೂಲುಲ್ಲಾಹ್ ಅವರು ಏನ್ ಹೇಳಿದ್ದಾರೆ? ಸಹಿರಿನಲ್ಲಿ ನೀವು ತಿಂತೀರಾ, ಬರೀ ತಿಂದಿದ್ರೆ ನಿಮ್ಮ ಹೊಟ್ಟೆ ಅಷ್ಟೇ ತುಂಬೋದಿಲ್ಲ, ಸೈರಿ ನೀವು ತಿನ್ನಕ್ ಕುಂತಿದ್ದೀರಾ. ನಿಮ್ಮ ಸೈರಿಯಲ್ಲಿ, ನಿಮ್ಮ ತೋಡಿ ಮೇಲೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಿಮ್ಗೆ ಸೈರಿ ಬದಲಿ ಬರ್ಕತನ್ನು ಕೊಡಕ್ ಕುಂತಿದ್ದಾನೆ. ಬರ್ಕತನ್ನು ಕೊಡೋದು ಸೈರಿ ಇದಕ್ಕೆ ಇರುತ್ತದೆ. ಪ್ರೀತಿಯ ಸಹೋದರರೇ, ಅಲ್ಲಾಹನ ಸಂತರು, ಅಲ್ಲಾಹನ ನೇಕ್ ಭಕ್ತಾದಿಗಳು ಅಳೋದು ಪ್ರಯತ್ನ ಮಾಡುತ್ತಾರೆ. ಏಕೆ ಅಳೋದು? ಅಲ್ಲಾ, ಎಂತ ಪವಿತ್ರವಾದ ತಿಂಗಳ ಇದು, ಎಂತ ಒಳ್ಳೆವಾದ ತಿಂಗಳ. ಯಾರಿಗಾಗಿ ದೇಶದ ವಿಚಾರಣೆ ಇಲ್ಲ, ತಪ್ಪವಾದ ವಿಚಾರಣೆ ಇಲ್ಲ, ಏನು ಕೆಟ್ಟವಾದ ಮಾತಿಲ್ಲ, ಬರೀ ಅಲ್ಲಾಹನ ಪ್ರೀತಿ. ತರಾವಿ ನಮಾಜ್, ಬೆಳಗಿನ ನಮಾಜ್, ತರಾವಿ ನಮಾಜ್, ಬೆಳಗಿನ ನಮಾಜ್, ಇಶಾ ನಮಾಜ್, ಅಸರ್ ನಮಾಜ್, ಮಗ್ರಿಬ್ ನಮಾಜ್, ಇದು ನಮ್ಮ ಚಿಕ್ಕವಾದ ಅವರು ಇದೆ. ಅಲ್ಹಮ್ದುಲಿಲ್ಲಾಹ್, ಒಂದು ಸಫ್ ತುಂಬಿದ್ರೆ ನಮ್ಗೆ ಇಡೀ ಮಸೀದ್ ತುಂಬಿದಂಗೆ ಅಷ್ಟು ಸಂತೋಷ ಆಗ್ತೈತಿ. ಬರೀ ಒಂದು ಸಫ್ ತುಂಬಿದ್ರೆ, ಒಂದು ಲೈನ್ ತುಂಬಿದ್ರೆ, ಬೇರೆ ಊರುಗಳಲ್ಲಿ, ಬೇರೆ ಸಿಟಿಗಳಲ್ಲಿ ಇಡೀ ಮಸಜಿದ್ ಜನರು ಬರುತ್ತಾರೆ, ಇಡೀ ಮಸಜಿದ್ ತುಂಬಿ ಬರುತ್ತಾರೆ. ಬೆಳಗಿನ ನಮಾಜ್ನಲ್ಲಿ ತುಂಬುತ್ತದೆ, ಇಶಾ ನಮಾಜ್ ತುಂಬುತ್ತದೆ ಮಸಜಿದ್. ಈಗ ನೋಡ್ರಿ, ರಂಜಾನ್ ತಿಂಗಳಾಗಿದ ನಂತರ ಎಲ್ಲ ಸೋನಾ ಸೋನಾ, तेरे आने से दिल खुश हुआ था और ज़ौक़ इबादत पड़ गया था. ऐ रमजान, तेरे आने से दिल खुश हुआ था और ज़ौक़ इबादत बढ़ गया था. सब समा हो गया सोना सोना, सब समा हो गया सोना सोना. अलवदा अलवदा माह रमजान, अलवदा अलवदा माह रमजान. ಎಷ್ಟು ಜನರು ಬರ್ತಿದ್ರು ನಮಾಜ್ಗೆ, ಎಂತ ಜನರು ಬರ್ತಿದ್ರು, ದೊಡ್ಡ ದೊಡ್ಡ ಪಾಪಿ ಜನರು ಬರ್ತಿದ್ರು. ಯಾವತ್ತು ಮಸೀದಿನ ಮುಖ ನೋಡಿದಿಲ್ಲ, ಇಂತಹ ಜನರು ನಮಾಜ್ಗೆ ಬರ್ತಿದ್ರು. ಯಾವತ್ತು ಮಸೀದ್ ಸಮೀಪ ಬರ್ತಿದ್ದಿಲ್ಲ, ಬೆಳಗಿನ ನಮಾಜ್ಗೆ ಹೇಳ್ತಿದ್ದಿಲ್ಲ, ಇಂತಹ ಜನರು ರಂಜಾನ್ ತಿಂಗಳಲ್ಲಿ ಬರ್ತಿದ್ರು. ತರಾವಿ ನಮಾಜ್ಗೆ ಬಂದು ನಿಂದಿರ್ತಿದ್ದಿಲ್ಲ, ಇಶಾ ನಮಾಜ್ಗೆ ಬರೋದು ಬಹಳ ಕಷ್ಟ ಆಯ್ತು, ಅವ್ರು ನಮಾಜ್ಗೆ ಬರ್ತಿದ್ರು. ಈಗ ರಂಜಾನ್ ತಿಂಗಳ ಹೇಗೆ ಹೊತ್ತು ಎಲ್ಲರೂ ಸಬ್ ಸಮಾ ಹೋಗಯ ಸೋನಾ ಸೋನಾ, ಈಗ ಎಲ್ಲರೂ ದೂರ ಆಗುತ್ತಾರೆ. ಮತ್ತೇನು? ಅದೇ 2-3 ಮಂದಿ ನಮಾಜ್, ಅದೇ 2-3 ಮಂದಿದ ನಮಾಜ್, ಎಲ್ಲ ಮಸಜಿದ್ ಖಾಲಿ ಆಗುತ್ತದೆ. ನಾವು ನಿಯತ್ ಮಾಡ್ಕೋತೀವಿ, ಯಾ ಅಲ್ಲಾ, ರಂಜಾನ್ ಆಗಿದ ನಂತರ ನಾವು ನಮಾಜ್ ಆಗ್ಬೇಕು, ನಮ್ಗೆ ನಮಾಜಿನ ಅವಕಾಶ ಸಿಗ್ಬೇಕು, ನಾವು ನಮಾಜ್ ಬಿಡಬಾರ್ದು. ಆದರೆ ಏನು, ನಮ್ಮ ರಂಜಾನ್ ತಿಂಗಳಲ್ಲಿ ದೇವ ಇದ್ದಿದ್ದಿಲ್ಲ, ಈಗ ರಂಜಾನ್ ತಿಂಗಳ ಆಗಿದ ನಂತರ ದೇವ ಬಿಡುಗಡೆ ಆಗುತ್ತಾನೆ, ಮಾಡಕ್ ಕೊಡ್ತಾನ ರಂಜಾನ್ ದೇವ? ಸಾಧ್ಯನಿಲ್ಲ. ನೀವು 10 ಹೆಜ್ಜೆ ಈ ರಂಜಾನ್ ತಿಂಗಳಲ್ಲಿ ಹಿಂದೆ ಮುಂದೆ ಮಾಡ್ತಿದ್ರಿ, ನೀವು ದೇವ ಬಿಡುಗಡೆ ಆಗಿದ ನಂತರ 100 ಹೆಜ್ಜೆ ನಿಮ್ಗೆ ಹಿಂದೆ ತಗೊಂಡ್ ಹೋಗ್ತಾನ ದೇವ. ಮಸಜಿದ್ನ ಸುದ್ದಿನ ತೆಗ್ಯಾಕ ಹೋಗ್ಬೇಡ, ಈ ದೇವ ನಿಮ್ಗೆ ಕಲಿಸ್ಕೊಡುತ್ತಾನೆ. ಮಸಜಿದ್ನ ಸುದ್ದಿನ ತೆಗ್ಯಾಕ ಹೋಗ್ಬೇಡ ಅಲ್ಲಿಂದ. ಆಗಿದೆ ಪರಿಸ್ಥಿತಿ ಬಹಳ ಜನರೇನು ಆಗಿದೆ. ಮಸಜಿದ್ ಸಮೀಪನ ಹೋಗಕ್ ಹೋಗ್ಬೇಡ ನೀನು, ಇದು ದೇವ ನಿಮ್ಮ ಒಳಗೆ